ನಮಸ್ಕಾರ. ನಾನು ನಿಮ್ಮ ವಸಂತ್ ಮುರುಡೇಶ್ವರ್. ಇವತ್ತು ಒಂದು ಕಡೆ ಹೋಳಿ ಹಬ್ಬದ ಸಂಭ್ರಮಾಚರಣೆ ಸಡಗರ ನಡೀತಾ ಇದ್ದರೆ, ಇನ್ನೊಂದು ಕಡೆ ಭಾರತದಲ್ಲಿ ಕ್ರಿಕೆಟ್ ಕಾಶಿ ಅಂತ ಹೇಳ್ಕೊಳ್ಳುವಂತಹ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ದಕ್ಷಿಣ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ಗಳ ನಡುವೆ ಮೊದಲ ಸೆಮಿಫೈನಲ್ ಪಂದ್ಯ ಅದಕ್ಕೆ ಕ್ಷಣಗಳಲ್ಲಿ ನಡೆದಿದೆ. ವೇದಿಕೆ ಸಿದ್ಧವಾಗಿದೆ. ಹಾಗೆ ನೋಡಿದರೆ ದಕ್ಷಿಣ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ಗಳ ನಡುವಿನ ರೈವಲ್ರಿ ಪೈಪೋಟಿ ಹೊಸದೇನೂ ಅಲ್ಲ. 2015 ವರ್ಲ್ಡ್ ಕಪ್ ಏಕದಿನ ಪಂದ್ಯ, ಒನ್ ಡೇ ವರ್ಲ್ಡ್ ಕಪ್ನಲ್ಲಿ ಇವೆರಡೂ ತಂಡಗಳು ಮುಖಾಮುಖಿಯಾಗಿದ್ದು, ಆಗ ಇನ್ಫ್ಯಾಕ್ಟ್ ನ್ಯೂಜಿಲೆಂಡ್ ತಂಡ, ಕಿವೀಸ್ ತಂಡ ದಕ್ಷಿಣ ಆಫ್ರಿಕಾಕ್ಕೆ ಆಘಾತವನ್ನು ನೀಡಿತ್ತು. ಆದರೆ ಆಮೇಲೆ ಪರಿಸ್ಥಿತಿ ಬದಲಾಗಿದೆ. ದಕ್ಷಿಣ ಆಫ್ರಿಕಾ ಅತ್ಯಂತ ಪ್ರಬಲ ತಂಡವಾಗಿ ಬಲಗೊಂಡಿದೆ, ರೂಪುಗೊಂಡಿದೆ. ಅದರಲ್ಲೂ ಪರ್ಟಿಕ್ಯುಲರ್ಲಿ ಈ ಕೋಚ್ ಶುಕ್ರಿ ಕೋನಾಡ್ ಬಂದ ಮೇಲಂತೂ ದ ಟೀಮ್ ಹ್ಯಾಸ್ ಸ್ಟ್ರೆಂಥೆನ್ಡ್ ಎ ಲಾಟ್. ಬಹಳಷ್ಟು ಬಲಶಾಲಿಯಾಗಿ ಬೆಳೆದಿದೆ. ಆದರೆ ಒಂದೇ ಒಂದು ಸಮಸ್ಯೆ, ದಕ್ಷಿಣ ಆಫ್ರಿಕಾ ಲಾಸ್ಟ್ ಇಯರ್ ತಮಗೆಲ್ಲರಿಗೂ ಗೊತ್ತಿದ್ದಂಗೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಗೆದ್ಕೊಂಡ್ರು. ಆದರೆ ಈ ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ಇನ್ನೂ ಯಾವುದೇ ICC ಟೂರ್ನಾಮೆಂಟನ್ನು ಗೆಲ್ಲುವಂಥ ಒಂದು ಅವಕಾಶ ಅವ್ರಿಗೆ ಸಿಗಲಿಲ್ಲ. ಬಹುಶಃ ಇಲ್ಲಿ ಅದಕ್ಕೆ ತಮ್ಮ ಸರ್ವಸ್ವವನ್ನು ಹೊರಗೆ ಹಚ್ಚಿ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗೆ ನೋಡಿದರೆ ಈ ವರ್ಷದ ನಾವು ಪರ್ಫಾರ್ಮೆನ್ಸನ್ನು ನೋಡ್ಕೋತ ಹೋಗಿದ್ದಾದರೆ, ಸೌತ್ ಆಫ್ರಿಕಾ ಅದರ ಗೆಲುವಿನ ನಾಗಾಲೋಟ ನಡೆದಿದೆ. ಒಂದೇ ಒಂದು ಪಂದ್ಯವನ್ನು ಅದು ಸೋತಿಲ್ಲ. ಲೀಗ್ ಹಂತದಲ್ಲಿ 4 ಪಂದ್ಯಗಳನ್ನು ಗೆದ್ದುಕೊಂಡ್ರು. ಸೂಪರ್ 8 ಹಂತದಲ್ಲೂ ಅವರು 3 ಪಂದ್ಯಗಳನ್ನು ಗೆದ್ದುಕೊಂಡು ಅಜೇಯವಾಗಿ ಉಳಿದಿದ್ದಾರೆ. ಆದರೆ ನ್ಯೂಜಿಲೆಂಡ್ ಲೀಗ್ ಹಂತದಲ್ಲಿ ದಕ್ಷಿಣ ಆಫ್ರಿಕಾಕ್ಕೆ ಸೋತಿದ್ದಾರೆ ಮತ್ತು ಈ ಸೂಪರ್ 8ದಲ್ಲಿ ಇಂಗ್ಲೆಂಡಿಗೆ ಸೋತಿದ್ದಾರೆ. ಆದರೂ ಅವರು ಸೆಮಿಫೈನಲ್ಗೆ ಕ್ವಾಲಿಫೈ ಆಗಿದ್ದಾರೆ. ಸೊ ಎರಡೂ ತಂಡಗಳನ್ನು ನೋಡ್ತಾ ಹೋದರೆ ದಕ್ಷಿಣ ಆಫ್ರಿಕಾನೇ ಪ್ರಬಲ ತಂಡ ಅನಿಸ್ತದೆ. ಅದರ ಬ್ಯಾಟಿಂಗ್ ಅಂತೂ ಕ್ಯಾಪ್ಟನ್ ಆ್ಯಂಡ್ ಓಪನಿಂಗ್ ಬ್ಯಾಟ್ಸ್ಮನ್ ಏಡನ್ ಮಾರ್ಕಮ್ ಈಸ್ ಎ ವೆರಿ ಗುಡ್ ಫಾರ್ಮ್, ತುಂಬ ಒಳ್ಳೆಯ ಲಯದಲ್ಲಿದ್ದಾರೆ. ಅದಾದ ನಂತರ ಕ್ವಿಂಟನ್ ಡಿಕಾಕ್, ರ್ಯಾನ್ ರಿಕರ್ಟನ್, ಡೆವಾಲ್ಡ್ ಬ್ರೇವಿಸ್, ಡೇವಿಡ್ ಮಿಲ್ಲರ್, ಟ್ರಿಸ್ಟನ್ ಸ್ಟಬ್ಸ್, ಜಾರ್ಜ್ ಲಿಂಡೆ, ಒಬ್ಬರ ನಂತರ ಒಬ್ಬರು ಫೇಲ್ ಆದರೂ ಇನ್ನೊಬ್ಬರು ಆಡುವಂಥ ಕೆಪಾಸಿಟಿ, ಶಕ್ತಿ ಆ ತಂಡಕ್ಕಿದೆ. ಹಾಗಾಗಿ ದೊಡ್ಡ ಮೊತ್ತವನ್ನು ಕೂಡಿಸಿಕೊಡುವಂಥದ್ದು ಎಲ್ಲ ಬ್ಯಾಟರ್ಗಳು ಅದರಲ್ಲಿದ್ದಾರೆ. ಅದರ ಬೌಲಿಂಗ್ ಡಿಪಾರ್ಟ್ಮೆಂಟು ತುಂಬ ಸ್ಟ್ರಾಂಗ್ ಆಗಿದೆ. ಸಾಕಷ್ಟು ವೇಗಿಗಳಿದ್ದಾರೆ. ಕಗಿಸೋ ರಬಾಡ, ರೈಟ್ ಆರ್ಮ್ ಪೇಸ್, ಲುಂಗಿ ಎನ್ಗಿಡಿ ಅವರು ಬಲ್ಗೈ ವೇಗದ ಬೌಲರ್, ಮಾರ್ಕೋ ಯಾನ್ಸೆನ್, ಕಾರ್ಬೆನ್ ಬಾಷ್ ಇವರೆಲ್ಲರೂ ವೇಗದ ಬೌಲರ್ಗಳಿದ್ದಾರೆ. ಅವ್ರ ಜೊತೆಗೆ ಎಡಗೈ ಆರ್ಥೋಡಾಕ್ಸ್ ಸ್ಪಿನ್ನರ್ ಕೇಶವ್ ಮಹಾರಾಜ್ ಇದ್ದಾರೆ. ಅವರು ತಮಗೆ ತಮ್ಮ ತಂಡಕ್ಕೆ ಬೇಕಾದಂಥ ಸಂದರ್ಭದಲ್ಲಿ ವಿಕೆಟ್ಗಳನ್ನು ಎತ್ತುವಂಥ ಕೆಪಾಸಿಟಿ, ಸಾಮರ್ಥ್ಯ ಅವರಿಗಿದೆ. ಇನ್ನೊಂದು ಕಡೆ ನಾವು ನ್ಯೂಜಿಲೆಂಡ್ ಟೀಮನ್ನು ನೋಡೋದಾದರೆ ಓಪನಿಂಗ್ ಬ್ಯಾಟ್ಸ್ಮನ್ ವಿಕೆಟ್ ಕೀಪರ್ ಟಿಮ್ ಸೀಫರ್ಟ್, ಫಿನ್ ಎಲೆನ್, ಗ್ಲೆನ್ ಫಿಲಿಪ್ಸ್, ಮಾರ್ಕ್ ಜಾನ್ಸನ್, ರಚಿನ್ ರವೀಂದ್ರ, ಕ್ಯಾಪ್ಟನ್ ಮಿಚೆಲ್ ಸ್ಯಾಂಟ್ನರ್, ಡೆರಿಲ್ ಮಿಚೆಲ್, ಇನ್ನೂ ಬ್ಯಾಟಿಂಗ್ ಸ್ಟ್ರೆಂತ್ ಇದೆ. ಆದರೆ ಬೌಲಿಂಗ್ನಲ್ಲಿ ಇವರಲ್ಲಿ ಒಂದು ನಾವು ನೋಡ್ಬೋದು, ಮೀಡಿಯಂ ಪೇಸರ್ಸ್ ಅಥವಾ ಫಾಸ್ಟ್ ಬೌಲರ್ಸ್ಗಿಂತ ಸ್ಪಿನ್ನರ್ಸ್ ಹೆಚ್ಚಿಗೆ ಇದ್ದಾರೆ. ಮ್ಯಾಟ್ ಹೆನ್ರಿ ಮತ್ತು ಲೋಕಿ ಫರ್ಗ್ಯೂಸನ್ ಇವರಿಬ್ಬರು ಫಾಸ್ಟ್ ಬೌಲರ್ಗಳು. ಎಡಗೈ ಆರ್ಥೋಡಾಕ್ಸ್ ಕ್ಯಾಪ್ಟನ್ ಮಿಚೆಲ್ ಸ್ಯಾಂಟ್ನರ್ ಇದ್ದಾರೆ, ರಚಿನ್ ರವೀಂದ್ರ ಇದ್ದಾರೆ ಮತ್ತು ಬಲಗೈ ಲೆಗ್ ಬ್ರೇಕ್ ಬೌಲರ್ ಇಶ್ ಸೋದಿ, ಇವರು ಸಂದರ್ಭದಲ್ಲಿ ವಿಕೆಟನ್ನು ಹಾಕಿಕೊಟ್ಟಿದ್ದಾರೆ. ಬಲಗೈ ಆಫ್ ಬ್ರೇಕ್ ಬೌಲರ್ ಕೋಲಿ ಮೆಕ್ಕೊಂಜಿ ಇದ್ದಾರೆ. ಹಾಗಾಗಿ ಇವರ ಬೌಲಿಂಗ್ ಸ್ಟ್ರೆಂಗ್ತು ಸಾಕಷ್ಟು ಒಳ್ಳೆಯದಿದೆ. ಇನ್ನೂ ಒಂದು ನಾವು ಗಮನಿಸಿದರೆ, ಈ ಇನಿಷಿಯಲ್ ಓವರ್ಸ್ ಏನಿರ್ತದೆ 8-10 ಓವರ್ಗಳಲ್ಲಿ, ಪರ್ಟಿಕ್ಯುಲರ್ಲಿ 6 ಓವರ್ಸ್, ಆ 6 ಓವರ್ಸ್ನಲ್ಲಿ ಬ್ಯಾಟ್ಸ್ಮನ್ಗಳನ್ನ ಕಟ್ಟಿ ಹಾಕುವಂಥ ಒಂದು ಪ್ರಯತ್ನದಲ್ಲಿ ಈ ಮಿಚೆಲ್ ಸ್ಯಾಂಟ್ನರ್ ಯಶಸ್ವಿಯಾಗಿದ್ದಾರೆ, ಲೋಕಿ ಫರ್ಗ್ಯೂಸನ್ನು ಯಶಸ್ವಿಯಾಗಿದ್ದಾರೆ. ಅದನ್ನು ನೋಡಿದರೆ ಅವರ ಎದುರಾಳಿಗಳ ಬ್ಯಾಟ್ಸ್ಮನ್ಗಳು ಯಾವ ರೀತಿ ರನ್ ಹೊಡಿಬೋದು ಅನ್ನೋದು ಬಹಳ ಇಂಪಾರ್ಟೆಂಟು. ಇನ್ನೂ ಒಂದು ವಿಷಯ, ಇನ್ನು ಕೆಲವರಿಗೆ ಅದರ ಬಗ್ಗೆ ಅನುಮಾನ ಇದೆ. ಒಂದು ವೇಳೆ ಮಳೆ ಬಂದರೆ ಏನಾಗ್ಬೋದು, ಅಥವಾ ಮಳೆಯಿಂದ ವ್ಯತ್ಯಯ ಆದರೆ ಏನಾಗ್ಬೋದು. ಈ ಲೀಗ್ ಹಂತದಲ್ಲಿ ಸೂಪರ್ 8 ಹಂತದಲ್ಲಿ ಎಕ್ಸ್ಟ್ರಾ ಡೇ ಇರಲಿಲ್ಲ, ರಿಸರ್ವ್ ಡೇ ಇರಲಿಲ್ಲ. ಆದರೆ ಇಲ್ಲಿದೆ
2 ಸೆಮಿಫೈನಲ್ಗಳಿಗೆ ರಿಸರ್ವ್ ಡೇ ಇದೆ, ಫೈನಲಿಗೂ ಅದೇ. ಸೊ ರಿಸರ್ವ್ ಡೇ ಅಂದರೆ ಈಗ ಮೊದಲಿನ ದಿನ ಆಟದಲ್ಲಿ ಈಗ ಇವತ್ತು ನಡೀತಾ ಇದೆ. ಸಪೋಸ್ ಏನಾದ್ರು ಆಟಕ್ಕೆ ವ್ಯತ್ಯಯ ಆದರೆ ಈ ಮ್ಯಾಚ್ ಅಫಿಷಿಯಲ್ಸ್ ಅವರು 90 ನಿಮಿಷಗಳ ಅಧಿಕ ಅವಧಿ ಇದೆ ಅವರಿಗೆ, ಅದರಲ್ಲಿ ಅವ್ರ ಮ್ಯಾಚನ್ನು ಡಿಸೈಡ್ ಮಾಡ್ಬೋದು. ಇಲ್ಲ ಸಪೋಸ್ ವಾಶೌಟ್ ಆಯ್ತು, ಇವತ್ತಿನ ಫುಲ್ ಡೇ ವಾಶೌಟ್ ಆಯ್ತು, ನಾಳೆನೂ ಪಂದ್ಯವನ್ನು ಆಡುವಂತಹ ಒಂದು ಅವಕಾಶ ಇದೆ. ಆದರೆ ಇದಿಲ್ಲ, ಯಾವುದು ನಿಮ್ಮ ಬೌಲ್ಔಟ್ ಮಾಡೋದಾಗಲಿ, ಸ್ಪಿನ್ ಆಫ್ ಕಾಯಿನ್ ಆಗಲಿ ಅಂತ ಯಾವುದೂ ಅವಕಾಶಗಳು ಇಲ್ಲಿಲ್ಲ. ಒಂದು ವೇಳೆ ನಾಳೆನೂ ಸಾಧ್ಯ ಆಗದೆ ಇದ್ದರೆ, 2 ದಿನ ಸಾಧ್ಯ ಆಗದಿದ್ದರೆ, ದೆನ್ ದ ವಿನ್ನರ್ ವಿಲ್ ಬಿ ಡಿಸೈಡೆಡ್ ಬೈ ಅವರ ಸೂಪರ್ 8 ಸ್ಟೇಜ್ನಲ್ಲಿ ಏನು ಪಾಯಿಂಟ್ಸ್ಗಳನ್ನು ಅವ್ರು ಗಳಿಸಿದ್ದಾರೆ ಅದರ ಆಧಾರದ ಮೇಲೆ ವಿಜಯಿಗಳನ್ನು ಡಿಕ್ಲೇರ್ ಮಾಡಲಾಗ್ತದೆ. ಹಂಗೆ ನೋಡಿದರೆ ದಕ್ಷಿಣ ಆಫ್ರಿಕಾಕ್ಕೆ ಆ ಅವಕಾಶ ಹೆಚ್ಚು. ಯಾಕೆಂದರೆ ಸೂಪರ್ 8 ಸ್ಟೇಜ್ನಲ್ಲಿ ನಾನು ಈಗಾಗಲೇ ಹೇಳಿದಂತೆ ನ್ಯೂಜಿಲೆಂಡ್ ಒಂದು ಪಂದ್ಯವನ್ನು ಸೋತಿದೆ, ಆದರೆ ದಕ್ಷಿಣ ಆಫ್ರಿಕಾ ಯಾವುದೇ ಪಂದ್ಯವನ್ನು ಸೋಲದೆ ಅಜೇಯವಾಗಿ ಉಳಿದಿದೆ. ಹಾಗಿದ್ರೆ ಇವತ್ತು ಮ್ಯಾಚನ್ನು ಯಾರು ಗೆಲ್ಬೋದು? 2 ತಂಡಗಳಿಗೂ ಅವಕಾಶ ಇದೆ. ಇಂಥವರೇ ಗೆಲ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಭಾರತದವರು 1983 ವರ್ಲ್ಡ್ ಕಪ್ ಗೆದ್ದಾಗ ಅವರಿಗೆ ಯಾರೂ ಗೆಲ್ಲುವ ಅವಕಾಶವನ್ನೇ ಕೊಟ್ಟಿರಲಿಲ್ಲ. ಹಾಗೆ ನೋಡಿದರೆ ಆ ಪಂದ್ಯಾವಳಿ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು ಮೈನರ್ ಕೌಂಟೀಸ್ ಎದುರು ಭಾರತ ತಂಡ ಸೋತಿತ್ತು. ಆದರೂ ಅದ್ಭುತವಾದಂಥ ಪ್ರದರ್ಶನವನ್ನು ನೀಡಿ ಫೈನಲನ್ನು ಗೆದ್ದರು, ಹೊಸ ಇತಿಹಾಸವನ್ನು ಬರೆದರು. ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಒಂದು ಮಾತು ಹೇಳ್ತಾರೆ, ಕ್ರಿಕೆಟ್ ಈಸ್ ಎ ಗೇಮ್ ಆಫ್ ಗ್ಲೋರಿಯಸ್ ಅನ್ಸರ್ಟನಿಟೀಸ್ ಅಂತ. ಥ್ಯಾಂಕ್ ಯು.